ಏನ್ ಜೀವನಾನೋ ನಮ್ದು. ಉಂಡ ತಿಂಡ ಅಂತ ಯಾರು ಕೇಳಾರಿಲ್ಲ, ಏನಿಲ್ಲ. ಒಂದೇ ಒಂದ್ ಚಾನ್ಸ್ ಸಿನಿಮಾದಲ್ಲಿ ಏನಾದ್ರು ಚಾನ್ಸ್ ಸಿಕ್ಬಿಟ್ರೆ ನಾನೇನಂತ ತೋರಿಸ್ತೀನಿ, ಇವನೇ ಹೀರೋ ಅನ್ಬೇಕು. ಆ ರೀತಿ ಮಾಡ್ತೀನಿ ಆಕ್ಟಿಂಗ್. ಅವಕಾಶನೇ ಸಿಗ್ತಾ ಇಲ್ಲ. ಇನ್ನು ನೋಡ್ತಿದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡುವಂತರ ಕಾಣಿಸ್ತವನೆ. ಹಾ, ನನ್ನ ಮಗಳಿಗೆ ಗಂಡನಿಗೆ ಆಕ್ಟ್ ಮಾಡೋದಿಕ್ಕೆ ಸರಿಯಾದ ಬಕ್ರ ಇವನೇ. ಹಲೋ, ನೀವು ಆರ್ಟಿಸ್ಟ್ ಅಂದ್ರೆ? ಹೌದು, ಏನ್ ಗೊತ್ತಾಯ್ತು ಸರ್? ನಿಮ್ಮ ಮುಖದಲ್ಲಿ ಆಕ್ಟಿಂಗ್ ಅನ್ನೋದು ಲಕ 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 ಅಂತ ಹೊಳಿತಾ ಇದೆ ಕಣ್ರೆ. ಹೌದಾ? ಒಂದು ಚಾನ್ಸ್ ಕೊಟ್ರೆ ಆಕ್ಟಿಂಗ್ ಮಾಡ್ತೀರಾ ನೀವು? ಚಾನ್ಸ್ ಕೊಟ್ರೆ ಸರ್, ಒಂದೇ ಚಾನ್ಸ್ ಸಿಗ್ಲಿ ಸರ್. ನೋಡ್ತಾರೆ ಇವನೇ ಇರೋಬೇಕು, ಹಂಗ್ ಮಾಡ್ತೀನಿ. ಮಾಡ್ತೀರಾ ಕಣ್ರಿ? ಮಾಡ್ತೇವೆ ಸರ್. ಸಿಂಹನ ಜೀವಲ್ ನೋಡಿರ್ತೀಯ, ಅಲ್ಲಿ ನೋಡಿರ್ತೀಯ, ಇಲ್ಲಿ ನೋಡಿರ್ತೀಯ, ನಿಮ್ಮಿರೋದಲ್ಲಿ ನೋಡಿರ್ತೀಯ. ಪಂಜಕ್ಕೆ ಆಕ್ಟಿಂಗ್ ಸರ್, ಆಕ್ಟಿಂಗ್ ಅಷ್ಟೇ. ಆಕ್ಟಿಂಗ್ ಇದೇನ್ ನೋಡ್ತೀಯ? ಇವಾಗ ನೋಡಿ ಸರ್. ಮಾಮ, ಕಾಸು ಕೊಡು, ಕಾಸು ಕೊಡು. ಸುಮ್ಮನೆ ಕುತ್ಕೋಬೇಕಾ? ಇಲ್ಲ ಅಂದ್ರೆ ಗೊತ್ತಲ್ಲ. ಅವಕಾಶ ಕೊಡ್ತೀನಿ ಅಂತ ನಕರ ಮಾಡಿದ್ರೆ ಗೊತ್ತಲ್ಲ. ಅಗ್ನಿ ಅಗ್ನಿ IPS. ಅವಕಾಶ ಬೇಕು ಅಷ್ಟೇ, ಅವಕಾಶ ಬೇಕು. ನಗ್ತಾ ಇದ್ದೀರಾ? ನಾನು ಸೃಷ್ಟಿ ಮಾಡಿರೋ ಕ್ಯಾರೆಕ್ಟರ್ಗೆ ನೀವೇ ಕಂಡು ಸೂಪರ್ ಸೂಪರ್ ಹೀರೋ ಕಂಡು ನೀವು ಆ ಕ್ಯಾರೆಕ್ಟರ್ ಅಲ್ಲಿ. ಮಾತು, ಎಂಥ ಮಾತು, ಅದ್ಭುತ. ಹಂಗಾದ್ರೆ ನಾನು ಹೇಳೋ ಕ್ಯಾರೆಕ್ಟರ್ ಮಾಡ್ತಿರಲ್ಲ ನೀವು? ಸರ್, ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಿ ನೀವು, ಅದ್ಭುತವಾಗಿ ಮಾಡ್ತೀರಾ. ನಿಮ್ಮ ನವರಂದ್ರಕ್ಕೂ ನನ್ನದೊಂದು ನಮಸ್ಕಾರ ಕಣ್ರಿ. ಮೀನಾಕ್ಷಿ, ಮೀನಾಕ್ಷಿ, ನಿಮ್ಮ ಹತ್ರ ಕೇಳ್ಬೇಕಾಗಿತ್ತು, ನೀನು ಇರ್ಬೇಕಾಗಿತ್ತು. ನನ್ನ ಕ್ಯಾರೆಕ್ಟರ್ಗೆ ನೀವು ಆಕ್ಟಿಂಗ್ ಮಾಡ್ಬೇಕು ಅಂದ್ರೆ ಅದೇ ಮೀನಾಕ್ಷಿ ನಾ ಕೇಳ್ಬಿಟ್ಟು ಅಗ್ರಿಮೆಂಟ್ ಒಂದು ಸೈನ್ ಹಾಕ್ತೀನಿ. ಅಗ್ರಿಮೆಂಟ್ ಸರ್? ಸರ್, ಖಾಲಿ ಪೇಪರ್ ಇದೆ, ನೀವು ಸೈನ್ ಹಾಕಿ. ನಾನು ನಿಮ್ ಆಕ್ಟಿಂಗ್ ಬಗ್ಗೆ ಎಲ್ಲ ಬರ್ಕೊತೀನಿ. ಓ ಹೌದಾ ಸರ್? ಪೇಮೆಂಟ್ ಮನೆಗೆ ಹೋಗಿದಷ್ಟು ಕೊಟ್ಬಿಡ್ತೀನಿ, ಚೆಕ್ಕು. ಸರಿ ಸರ್, ಕ್ಯಾಶ್ ಚೆಕ್ಕು. ಸರಿ ಸರ್. ಬನ್ನಿ. ಬಾರಯ್ಯ, ಇದೇ ನಮ್ಮನೆ. ಹೇಗಿದೆ? ಸಖತ್ತಾಗೈತೆ ಸರ್. ನಾನೇ ಕಟ್ಸಿದ್ದು, ನಮ್ಮ ಅಪ್ಪ ಸಂಪಾದನೆ ಮಾಡಿದ ದುಡ್ಡಲ್ಲಿ. ಹೌದು, ಕಾಣ್ತಾ ಇಲ್ಲ. ಯಾರಿಲ್ವಾ ಸರ್? ನನ್ ಮಗಳಿದ್ದಾರೆ. ಮೀನಾ? ಕರುಣ? ಕರುಣ ಅಲ್ಲ ಸರ್, ಕರ್ಣ. ಕರ್ಣ, ಇವಳೇ ನನ್ ಮಗಳು ಮೀನಾ. ಇವಳು ಗಂಡನಾಗೆ ಆಕ್ಟ್ ಮಾಡ್ಬೇಕಾಗಿ ನೋಡ್ತಾ ಇರಿ. ಹೆಂಗ್ ಆಕ್ಟ್ ಮಾಡ್ತೀನಿ ಅಂದ್ರೆ ನಿಮ್ ನಂಗೆ ನಿಗಡ್ಕೊಂಡ್ಬಿಡ್ಬೇಕು ಸರ್. ಏನು ಯಾರು ಗುಂಸು ಸರ್? ಮೀನಾ, ಇವ್ ನಿನ್ಗೆ ಇಷ್ಟ ಆದ್ನಾ? ಅಪ್ಪ, ಯಾರಪ್ಪ ನೋಳಿ ಆ ವಿಡಿಯೋನ ಇದ್ದಂಗಿದಾನೆ. ಇವ್ರನ್ನ ಯಾಕಪ್ಪ ಕರ್ಕೊಂಡ್ಬಂದೆ ನೀನು? ನೀನಾ ಆಕ್ಟ್ ಮಾಡಕ್ ಬಂದಿರೋನು ಹಾವಾದ್ರು ಹಿಡ್ಕೊಳ್ಳಿ, ಚೇರಾದ್ರು ಹಿಡ್ಕೊಳ್ಳಿ, ನಮ್ಗೆ ಯಾಕೆ? ಅಡ್ಜಸ್ಟ್ ಮಾಡ್ಕೊಂಡು ಬಿಡು. ಹನುಮಂತ ಸರ್, ಇದ್ಯಾವುದು ಸರ್ ಹೊಸ ಕ್ಯಾರೆಕ್ಟರ್ ಇದ್ರಿ? Nonsense. What is ನೀವು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಡೈಲಿ ಪೇಮೆಂಟ್ ಬಿಡಿ ಸರ್. ಸುಮ್ಮನೆ ಗಂಡ ಸರ್, ಗಂಡ. ನನ್ನ ಮಗಳ ಗಂಡ ಸರ್, ಗಂಡ. ನಿಮ್ ಮದುವೆ ಆಗಿದೆಯಾ? ಸರ್, ಲೈಟ್ ಸರ್, ನನ್ ಗಂಡ ಸರ್ ಅವರು. ಮ್ಯಾನೇಜ್ ಮಾಡೋ ಸುಮ್ಮನಿರಮ್ಮ. ಸರ್, ನನ್ನ ಮಗಳ ಗಂಡ, ನನ್ನ ಮಗಳ ಗಂಡ ಸರ್, ನನ್ನ ಮಗಳ ಗಂಡ. ಓಕೆ. ಯಾರು ಸರ್ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ? ಸುಮ್ಮನೆ ಇರು. ಸುಮ್ಮನಿರೋಕೆ ಡಬಲ್ ಪೇಮೆಂಟ್ ಆಗುತ್ತೆ ನೋಡಿ. ಆಯ್ತು, ಕೊಡ್ತೀನಿ, ಸುಮ್ಮನಿರು. ಹುಡುಗ ಬದ್ಲಿ ಏನ್ ಮಾಡ್ತೀರಾ? ಮೊನ್ನೆ ಮದುವೆ ಆಗಿದ್ದು. ಬನ್ನಿ, ಕುತ್ಕೊ ಬನ್ನಿ ಸರ್, ಕುತ್ಕೊ ಬನ್ನಿ. ಇನ್ನ ಹೋಗಿ ಒಂದ್ ಕಪ್ ಟೀ ಮಾಡ್ಕೊಂಡ್
ಹನುಮಂತು ನನಗೇನೋ ಒಂದು ಡೌಟ್. ಏನು? ಇವರು ನಿಜವಾದ ಗಂಡ ಹೆಂಡತಿನ? ಇವ್ರಿಗೆ ಮದುವೆ ಆಗಿದೆಯಾ? ಸಾರ್, ಎಂತ ಮಾತು ಕೇಳ್ಬಿಟ್ರಿ ಸಾರ್. ಅವ್ರಿಬ್ಬರಿಗೂ ಮದುವೆ ಆಗಿದೆ ಸಾರ್. ನನ್ ಮಗಳು ಅಂದ್ರೆ ನನ್ನ ಹಳ್ಳಿ ಮೈಯನ್ಗೆ ಪಂಚ ಪ್ರಾಣ ಸಾರ್. ಒಂದು ನಿಮಿಷ ನನ್ ಮಗಳು ಕಾಣಿಸ್ಲಿಲ್ಲ ಅಂದ್ರೂ ಇವನು ಪ್ರಾಣ ತಕ 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 ಅಂತ ಕುಂಗಾಡ್ಬಿಡುತ್ತೆ ಸಾರ್. ಅಯ್ಯೋ ಅಲ್ಲಯ್ಯ. ಹೌದು ಸರ್, ಅವಳೇ ಪ್ರಾಣ. ಅವಳೆಲ್ಲರೂ ಬದುಕಲ್ಲ ಸರ್. ಚೂರು ಮಾಡಕ್ಕೆ ಮಾಡ್ಲಾ? ಮಾಡ್ತಿರೋದು ಕರೆಕ್ಟ್ ಆಗೈತಿ. ಎಂತ ಪ್ರೀತಿ, ಎಂತ ಪ್ರೀತಿ. ನೋಡ್ರ ಸರ್, ನನ್ ಮಗಳು ಪಟ್ಟಂತ ಬಂದ್ಬಿಟ್ಲು. ಇದೇನಮ್ಮ ಒಂದೇ ಒಂದು ಗ್ಲಾಸ್ ಟೀ ತಂದಿದ್ಯಾ? ಅಪ್ಪ ನೀನೇ ಹೇಳ್ದಲ್ಲ ಒಂದೇ ಒಂದು ಗ್ಲಾಸ್ ತಗೊಂಬಂತ, ಅದಕ್ಕೆ ಒಂದೇ ಗ್ಲಾಸ್ ತಂದಿದ್ದೆ. ಸರಿ ಕೊಡು. ಅಪ್ಪ ತಗೊಳ್ಳಿ ಸರ್, ತಗೊಳ್ಳಿ. ನೋಡಮ್ಮ ಮೀನಾ, ನಿನ್ ಮದುವೆ ಆದ್ರೇನೆ ನಿನಗೆ ಆಸ್ತಿ ಬರೋದಂತ ನಿಮ್ ತಾತ ವಿಲ್ ಬರ್ದಿಟ್ಟಿದ್ದಾನೆ. ಅದೇನಂತ ಓದ್ತೀನಿ, ಕೇಳಿಸ್ಕೊಳ್ಳಿ. 25 ಕೋಳಿ, 30 ಕುರಿ, 15 ಎಮ್ಮೆ, 10 ಮೇಕೆ, 3 ಗೊಬ್ಬರ, ತಿಪ್ಪೆ. ನೋಡಮ್ಮ, ಇಷ್ಟೆಲ್ಲ ನಿಮ್ಗೆ ಆಸ್ತಿ ಬರುತ್ತೆ. ಹಾಗಂತ ನಿಮ್ ತಾತ ಎಲ್ಲ ವಿಲ್ ಬರುತ್ತಾನೆ. ನಾಳೆ ನೀವು ಫೆಬ್ರವರಿ ತಾರೀಕು ಬಂದ್ಬಿಟ್ರೆ ನಾನು ಎಲ್ಲ ಕೆಲಸ ಮುಗಿಬಿಡೋಣ, ಆಯ್ತಾ? ಏನು ಪ್ರೀತಿ, ಏನು ಪ್ರೇಮ. ಮತ್ತು ನಾ ಬರ್ತೇನೆ. ಹಳೆ ಮಯ ಹೊಡೆದಲ್ಲೇ ಜಾಕ್ಪಾಟು. ಇತಿಹಾಸಿನ ಆಸ್ತಿನ ಕುರಿ ಕೋಳಿ ನಾಯಿ ಬಲ ಅಂತ ಅನ್ಕೊಂಡು ನಾವ್ ದುಡ್ಡನ್ನು ಕೊಟ್ಬಿಡೆ, ನಾನು ಹೋಗ್ಬಿಡ್ತೀನಿ. ನಿನ್ನ ಕೊಡೋ ದುಡ್ಡಿನ ಜೊತೆ ನನ್ನ ಅಕೌಂಟ್ 2 ಕೋಳಿ ಸೇರ್ಸ್ಕೊಡ್ತೀನಿ. ನೀನ್ ಕೋಳಿನ ನೀನ್ ದುಡ್ಡಲ್ಲಿ ಕೊಡಯ್ಯ, ನಾನು ಹೋಗ್ಬಿಡ್ತೀನಿ. ಹೋಗ್ಬಿಡ್ತೀಯಾ? ಹೋಗ್ಬಿಡ್ತೀಯಾ? ಇದೇನ್ ಬರ್ತಾನೆ? ಇದ್ರಲ್ಲಿ ಏನ್ ಬರ್ತೀರ ಗೊತ್ತಾನೆ? ಮೋಸ ಕಣ ಹೇಳಿದು. ಮೋಸನೂ ಇಲ್ಲ, ಗೀಸಾನೂ ಇಲ್ಲ. ನಮ್ ಲಾಯರ್ ಇದನ್ನ ತಗೊಂಡೋಗ್ ಕೊಟ್ರೆ ನಿನ್ ಗತಿ ಅದೋ ಗತಿ. ಸರ್ ಬೇಡ ಸರ್. ಸಾರು ಇಲ್ಲ, ಅನ್ನನೂ ಇಲ್ಲ. ನಾನ್ ಹೇಳ್ದಂಗ್ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ಎಪಿಸೋಡ್ ಇಂದ ಶುರುವಾಗುತ್ತೆ ನಿನ್ಗೆ ಮಾರಿ ಹಬ್ಬ. ಅವ್ರಿಗೆ ಅಲ್ಲ ಕಣ ಮಾರಿ ಹಬ್ಬ, ನಿಮ್ಗೆ.